ಬಂದು ಜಪಾನ್ ಏರ್ಲೈನ್ಸ್ 2:05 ಇದೆ ಡಿಪಾರ್ಚರ್ ಟೈಮ್. ಸೊ ಇವಾಗ ನನ್ನ ಜರ್ನಿ ಹೇಗಿರುತ್ತೆ, ಹೆಂಗೆ ನನ್ನ ಎಕ್ಸ್ಪೀರಿಯನ್ಸ್ ಇತ್ತು ಎಲ್ಲನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಒಳಗಡೆ ಈ ಥರ ಟರ್ಮಿನಲ್ ಇದೆ, ಇಲ್ಲಿ ಚೆಕ್-ಇನ್ಸ್ ಇರುತ್ತೆ. ಸೊ ಚೆಕ್-ಇನ್ ಮಾಡಿಕೊಂಡೆ. ಸೊ ಇಲ್ಲಿ ಫಸ್ಟು ನಮ್ಮದು ಕ್ಯಾಬಿನ್ ಬ್ಯಾಗೇಜ್ ಎಲ್ಲನೂ ಚೆಕ್-ಇನ್ ಮಾಡಿ ಬರ್ತಾರೆ. ಕರೆಕ್ಟಾಗಿದ್ದರೆ ನಥಿಂಗ್, ಇಲ್ಲ ಅಂತ ಅಂದರೆ ಈ ಕಡೆ ಚೆಕ್-ಇನ್ಗೆ ಹೋಗಬೇಕು. ಸೊ ನಂದು D2 ಅಲ್ಲಿದೆ ಗೇಟಲ್ಲಿ, ನನ್ನ ಫ್ಲೈಟ್ಗೆ ಹೋಗಬೇಕಿರೋದು ಗೇಟು. ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಒಳಗಡೆ ನಮ್ಮ ಟರ್ಮಿನಲ್ ಕಡೆ. ಸೊ ಇನ್ನೂ ನಂಗೆ ನೀಟಾಗಿ ಬಂದಿಲ್ಲ, ಆ್ಯಕ್ಚುಲಿ ಚೆನ್ನಾಗಿದೆ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಂಗ್ಳೂರ್ ಟರ್ಮಿನಲ್. ಲೈಕ್ ವಾವ್, ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ರಿಯಲಿ ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್ ಈಗ ಗೇಟ್ ಒಳಗಡೆ ಹೋಗ್ತಾ ಇದ್ದೀವಿ. ಇದೇನೋ ಎಸ್ಕಲೇಟ್ರ್ ಥರ ಫ್ಲ್ಯಾಟ್ ಎಸ್ಕಲೇಟರ್ ಇದೆ, ಹೋಗ್ತಾ ಇದ್ದೀವಿ. ಸೊ ಈ ಥರ ಇದೆ. ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಸೊ ನಮ್ಮ ಟರ್ಮಿನಲ್ ಗೇಟ್ ಹತ್ರ ಬರ್ತಾ ಇದ್ದೀವಿ. D2 ಇರೋದು ನಂದು. ಸೊ D1 ಹತ್ರ ಬಂದಿದ್ದೀವಿ, ಈಗ D2 ಹತ್ರ ಹೋಗ್ಬೇಕು. ಫ್ಲೈಟ್ ಹತ್ಕೊಂಡಿದ್ದೀನಿ, ಬನ್ನಿ ನೋಡೋಣ ಮುಂದೆ ಏನೇನಿದೆ ಅಂತ. ನಾನು ಆಗಲೇ ಹೇಳಿದ ಹಾಗೆ ನಾನು ಜಪಾನ್ ಏರ್ಲೈನ್ಸಲ್ಲಿ ಹೋಗ್ತಿರೋದು. ಸೊ ಫಸ್ಟ್ ಮೀಲ್ ಈ ಥರ ಕೊಟ್ಟರು, ನಾನು ನಿಜ ಏನೂ ತಿನ್ನಲಿಲ್ಲ ಅದರಲ್ಲಿ, ನನಗೇನು ಇಷ್ಟನೂ ಆಗಲಿಲ್ಲ. ಆ್ಯಂಡ್ ಫುಲ್ ಆ್ಯಂಬಿಯನ್ಸ್ ನೋಡಿ ಈ ಥರ ಇದೆ. ಊಟ ನಿಜ ನಾನೇನು ತಿನ್ನಲಿಲ್ಲ. ಸೊ ನಂದು ಫಸ್ಟ್ ಜರ್ನಿ ಫ್ಲೈಟಲ್ಲಿ. ಸೊ ಮುಂದೆ ಮ್ಯಾಪ್ಸ್ ಎಲ್ಲ ಇರುತ್ತಲ್ಲ, ಹೆಂಗಿರುತ್ತೆ, ಇನ್ನೂ ಎಷ್ಟು ದೂರ ಇದೆ ಅಂತ ನೋಡೋಣ ಅಂದರೆ ಯಪ್ಪ ತಳ್ತಾನೆ ಇದ್ದೀನಿ, ಇನ್ನೂ ಇಷ್ಟೊಂದು ದೂರ ಹೋಗ್ಬೇಕು. ಅದು ಬರೀ ಜಪಾನಲ್ಲಿ ಇಳ್ಸೋಕ್ಕೆ ನರಿಟಾ ಅಂತ ನಂದು ಏರ್ಪೋರ್ಟು ಬಂದು ಸ್ಟಾಪ್. ಯಪ್ಪ ಅನ್ಸು ಇಷ್ಟು ದೂರ ಇದೆ ಅಂತ. ಸರಿ ಊಟ ಏನೂ ಇಷ್ಟ ಆಗಲಿಲ್ವಲ್ಲ, ಸೊ ಅದಕ್ಕೆ ಒಂದು ಕೋಕ್ ತೊಗೊಂಡೆ, ಟೈಮ್ ಪಾಸ್ ಆಗಲಿ ಅಂತ ಒಂದು ಮೂವಿ ನೋಡಿದೆ, ಕಾರ್ಸ್. ಸೊ ಜಪಾನ್ ಬಂತು, ಜಪಾನಲ್ಲಿ ಇಳ್ಕೊಂಡೆ. ಈ ಥರ ಇದೆ ಏರ್ಪೋರ್ಟು. ಈಗ ಏನಾದರೂ ತಿನ್ನೋಕ್ಕೆ ನಾವು ಹುಡುಕಬೇಕು, ಏನೂ ತಿಂದಿಲ್ಲ ನನ್ನ ಫ್ಲೈಟಲ್ಲಿ, ತುಂಬ ಹಸಿವಾಗ್ತಿತ್ತು. ಈಗ ಏನಾದರೂ ಹುಡುಕಬೇಕು ತಿನ್ನೋಕ್ಕೆ. ಫ್ರೆಂಡ್ಸ್ ಇಲ್ಲಿ ಇವಾಗ ಊಟಕ್ಕೆ ಅಂತ ಇದ್ದೀವಿ. ಹೊರಗಡೆ ದೇಶಕ್ಕೆ ಬಂದರೆ ಊಟಕ್ಕೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಇವತ್ತು ಗೊತ್ತಾಯಿತು. ಸೊ ಫ್ರೈಡ್ ಚಿಕನ್ ಆರ್ಡರ್ ಮಾಡಿದ್ದೀವಿ. ಸೊ ಇವಾಗ ತಿನ್ನಬೇಕು. ಸೊ ಫ್ರೈಡ್ ಚಿಕನ್ ಬಂತು, ಏನೋ ಒಂದು ತಿನ್ನೋಕ್ಕೆ ಸಿಕ್ತು. ಜಪಾನಲ್ಲಿ 3 hours ಲೇ ಓವರ್ ಇತ್ತು. ಅದಾದಮೇಲೆ ಈಗ ನೆಕ್ಸ್ಟು ಜಪಾನ್ ಟು ಸ್ಯಾನ್-ಡಿಯೇಗೋ ಫ್ಲೈಟ್ ಈಗ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಇದರಲ್ಲಾದರೂ ಅಟ್ಲೀಸ್ಟ್ ಏನೋ ಇದು ಕೊಟ್ಟಿದ್ರು, ವಾಟರ್ ಮೆಲನ್ ಮತ್ತು ಪಪ್ಪಾಯ. ಇದರಲ್ಲಿ ಏನೂ ಕೊಟ್ಟಿರಲಿಲ್ಲ ಈ ಫ್ಲೈಟಲ್ಲಿ. ನಾನು ಒಂದೇ ಒಂದು ಬಾಕ್ಸ್ ಕೂಡ ಓಪನ್ ಮಾಡಿ ಏನೂ ತಿನ್ನಲಿಲ್ಲ. ಅವ್ರಿಗೆ ಹೆಂಗೆ ಕೊಟ್ಟಿದ್ರು ವಾಪಸ್ ಕೊಟ್ಟು. ಐ ಕುಡ್ ನಾಟ್ ಈಟ್ ಎನಿಥಿಂಗ್. ಅದೊಂಥರ ಅನಿಸ್ತು. ಹಾಟ್ ವಾಟರ್ ಕೇಳ್ಕೊಂಡಿದ್ದೆ, ಅದೊಂದು ಕೊಟ್ಟರು. ಸದ್ಯ ಹಾಟ್ ವಾಟರ್ ಕುಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡೆ. ಈ ಫ್ಲೈಟಲ್ಲಿ ನಾನು ನರಿಟಾಯಿಂದ ಸ್ಯಾನ್-ಡಿಯೇಗೋಗೆ ಹೋಗ್ತಿದ್ದಿದ್ದು. ಈ ಫ್ಲೈಟಲ್ಲಿ ಒಂದಷ್ಟು ಮೂವೀಸ್ ನೋಡಿದೆ, ವಾಂಕಾ ಮತ್ತು ರೆಕ್-ಇಟ್ ರಾಲ್ಫ್ ಬ್ರೇಕ್ಸ್ ದ ಇಂಟರ್ನೆಟ್ ಅಂತ. ಹಂಗೇ ಇಲ್ಲಿಂದ ಎಲ್ಲಿ ಟ್ರ್ಯಾಕ್ ಮಾಡ್ತಾ ಅಂತ ಕೂತಿದ್ದೆ. 10 hours ಜರ್ನಿ ಇತ್ತು ಈ ಫ್ಲೈಟಲ್ಲಿ, ಅದಕ್ಕೆ ಲಾಂಗ್ ಜರ್ನಿಯಿಂದ ಅಂತೂ ಸ್ಯಾನ್-ಡಿಯೇಗೋಗೆ ಬಂದು ಲ್ಯಾಂಡ್ ಆದ್ವಿ. ತುಂಬ ಚೆನ್ನಾಗಿದೆ ನೋಡಿ ಹೇಗಿದೆ ಏರ್ಪೋರ್ಟ್ ಅಂತ. ಅಮೇರಿಕಾದಲ್ಲಿ ಲ್ಯಾಂಡ್ ಆದೆ ಅನ್ನೋ ಒಂದು ಖುಷಿ ತುಂಬಾ ಇತ್ತು. ಆ ಏರ್ಪೋರ್ಟ್ ಚೆನ್ನಾಗಿತ್ತು ಆ್ಯಕ್ಚುಲಿ, ನೋಡೋಕ್ಕೆ ತುಂಬ ದೊಡ್ಡದಾಗಿತ್ತು. ತುಂಬ ಇಷ್ಟ ಆಯಿತು ಒಂಥರ ಸ್ಯಾನ್-ಡಿಯೇಗೋ. ಬಿಕಾಸ್ ಇಲ್ಲೇ ಒಂದು 3 hours 4 hours ಲೇ ಓವರ್ ಇತ್ತು, ಚೆನ್ನಾಗಿ ಎಲ್ಲ ಇತ್ತು. ಇದೇ ಫ್ಲೈಟಿಂದ ನಾನು ಇಳಿದು ಬಂದಿದ್ದು. ಅಲ್ಲಿ ಫ್ಲೈಟಲ್ಲಿ ಏನೂ ತಿಂದಿರಲಿಲ್ಲ ಅಂತ ಇಲ್ಲಿ ರೈಸ್ ತೊಗೊಂಡು, ಫ್ರೈಡ್ ರೈಸು. ಇದನ್ನು ನನ್ನ ಕೈಲಿ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ, ಬಟ್ ಐ ಕುಡ್ ಮ್ಯಾನೇಜ್. ಸೊ ನನ್ನ ಲಾಸ್ಟ್ ಫ್ಲೈಟ್ ಸ್ಯಾನ್-ಡಿಯೇಗೋಯಿಂದ ಫೀನಿಕ್ಸ್ಗೆ ಹೋಗ್ತಾ ಇದ್ದೀನಿ. ಅಂತೂ ವಿಂಡೋ ಸೀಟ್ ಸಿಕ್ತು, ಆದರೆ ಯಪ್ಪ ಬೇಗ ಹೋಗಿ ತಲುಪಿದ್ರೆ ಸಾಕಪ್ಪ ಅನಿಸ್ತಿತ್ತು. ಅಮೇರಿಕನ್ ಏರ್ಲೈನ್ಸಲ್ಲಿ ನಾನು ಹೋಗಿದ್ದು ಸ್ಯಾನ್-ಡಿಯೇಗೋಯಿಂದ ಫೀನಿಕ್ಸ್ಗೆ. ಸೊ ಈ ಥರ ಇದೆ ನೋಡಿ ಪ್ಲೇನ್. ಎಷ್ಟು ಚೆನ್ನಾಗಿದೆ ವ್ಯೂ ಮೇಲಿಂದ. ಹೆಂಗಿದ್ರು ವಿಂಡೋ ಸೀಟ್ ಸಿಕ್ಕಿತ್ತಲ್ಲ, ಅದಕ್ಕೆ ಇದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ.
ಅಂತೂ ಫೀನಿಕ್ಸಲ್ಲಿ ಲ್ಯಾಂಡ್ ಆದೆ. ಒಂಥರ ಖುಷಿ ಆಯಿತು ಇಷ್ಟು ಲಾಂಗ್ ಜರ್ನಿಯಿಂದ. ಸೊ ಈಗ ಫೀನಿಕ್ಸಿಗೆ ಬಂದು ಇಳಿದು ಈಗ ಕ್ಯಾಬ್ಗೆ ವೇಟಿಂಗ್ ಲಿಫ್ಟ್ ಅಂತ ನಮ್ಮ ಅರಿಜೋನಾ ಸ್ಟೇಟ್ ಯೂನಿವರ್ಸಿಟಿ ಆಫ್ ಫ್ರೀ ಕೊಟ್ಟಿದ್ರು. ಅದನ್ನು ಬುಕ್ ಮಾಡಿ ಐ ಆಮ್ ವೇಟಿಂಗ್. ಸೊ ಈಗ ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ ನನ್ನ ಅಪಾರ್ಟ್ಮೆಂಟ್ ಹತ್ರ. ಆ್ಯಂಡ್ ಫಸ್ಟ್ ಟೈಮ್ ಇಳಿದಾಗ ಎಲ್ಲ ಎಷ್ಟು ಚೆನ್ನಾಗಿದೆ, ರೋಡ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ತಿತ್ತು. ನಾನು ಇಳಿದಾಗ ಟೈಮ್ ಒಂದು 6 ಹತ್ತಿರ ಇದೆ. ಇನ್ನೂ ಸ್ವಲ್ಪ ನೋಡಿ ಎಷ್ಟು ಬಿಸಿಲು ಎಲ್ಲ ಇದೆ, ಒಂಥರ ಚೆನ್ನಾಗಿ ಅನಿಸ್ತು ಇಳಿದಾಗ. ನೋಡಿ ಎಲ್ಲ ಬಿಲ್ಡಿಂಗ್ಸ್, ಸೀನರಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ನೋಡಿ ವಾವ್ ಅಂತ ಅನಿಸ್ತಿತ್ತು ಫಸ್ಟ್ ಟೈಮಲ್ಲ. ಚೆನ್ನಾಗಿದೆ ಒಟ್ಟಿನಲ್ಲಿ ಈ ಸಿಟಿ ಟೆಂಪಿ ಚೆನ್ನಾಗಿದೆ. ಸೊ ಇದಾಗಿತ್ತು ನನ್ನ ಜರ್ನಿ ಫ್ರಮ್ ಇಂಡಿಯಾ ಟು USA. ಇನ್ನು ಮುಂದೆ ಹೆಂಗಿದೆ ಇನ್ನು ತುಂಬ ವ್ಲಾಗ್ಸ್ ಮಾಡ್ತೀನಿ. ಮೈ ಲೈಫ್ ಅಟ್ ಅರಿಜೋನಾ ಸ್ಟೇಟ್ ಯೂನಿವರ್ಸಿಟಿ ಹೇಗಿದೆ, ಇನ್ನು ಮುಂದೆ ತುಂಬ ಕಂಟೆಂಟ್ಸ್ ಇದೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೈ ಚಾನಲ್. ಥ್ಯಾಂಕ್ ಯು.